ನಮಸ್ಕಾರ ಎಲ್ರಿಗೂ. ನಾನು ಕವಿತಾ. ವೆಲ್ಕಮ್ ಟು ಮೈ ಚಾನಲ್ ಕವಿ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸ್ನೇಹಪ್ರಿಯ ಕೋಆಪ್ರೇಟಿವ್ ಸೊಸೈಟಿ ಲಿಮಿಟೆಡ್. ಸೊ ಇದೇನಪ್ಪ ಅಂತ ಅಂದ್ಕೊಂಡ್ರೆ, ಇಲ್ಲಿ 6th ಆ್ಯನಿವರ್ಸರಿ ಫಂಕ್ಷನ್ ಮಾಡ್ತಾಯಿದ್ದಾರೆ. ಸೊ ಆ ಫಂಕ್ಷನಿಗೆ ನಾವೆಲ್ಲ ಬಂದಿದ್ದೀವಿ. ಸೊ ಈ ಸೊಸೈಟಿ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರದ್ದು, ಇಲ್ಲಿ ನೇಮ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಅವ್ರದ್ದು, ನಮ್ಮ ದೊಡ್ಡಮ್ಮನ ಮಗಳು. ಸೊ ಇಲ್ಲಿಗೆ ಬಂದಿದ್ದೀವಿ. ಎವ್ರಿ ಇಯರು ಈ ಒಂದು ಫಂಕ್ಷನ್ನು ನಡೆಯುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಬ್ಯಾನರು, ಸ್ನೇಹಪ್ರಿಯ ಸೊಸೈಟಿ. ಸೊ 6th ಇಯರ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು, ಸೊ ಪ್ರತಿಯೊಬ್ಬರು ಅಲ್ಲಿ ಏನು ಚೀಟಿ ಹಾಕಿರ್ತಾರೆ ಅವ್ರನ್ನ ವರ್ಷಕ್ಕೊಂದು ಸಲ ಕರೆದು, ಸೊ ಏನೇ ಇದ್ರೂ ಸಜೆಷನ್ಸು, ಅವರ ಕಷ್ಟಗಳು ಏನೇ ಇದ್ರೂ ಅದಕ್ಕೆ ಒಂದು ಸ್ಪಂದಿಸೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಬಿಟ್ಟು ಈ ಒಂದು ಫಂಕ್ಷನ್ನ ಮಾಡ್ತಾರೆ ಎವ್ರಿ ಇಯರ್ ಮಿಸ್ ಆಗ್ದಂಗೆ. ಸೊ ಆವಾಗ ನಾವು ಎಂಟ್ರಿ ಕೊಟ್ಟಾಗ ಇನ್ನೂ ಅಷ್ಟೊಂದು ಜನ ಬಂದಿರಲಿಲ್ಲ. ಸೊ ಇನ್ನೂ ಜಾಯ್ನ್ ಆಗ್ತಾಯಿದ್ರು. 11 o'clock ಫಂಕ್ಷನ್ ಇತ್ತು. ಸೊ ಎಲ್ಲ ಕೂತ್ಕೊಂಡು ಕೆಲವ್ರಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡಿ ಹೀಗಿದೆ. ಸೊ ಚೀಟಿ ಬೇರೆ ಕಡೆ ಎಲ್ಲೋ ಹಾಕಿ ನಾವು ದುಡ್ಡನ್ನ ಕಳ್ಕೊಳ್ಳೋದಕ್ಕಿಂತ ಸೊ ಈ ಥರ ರಿಜಿಸ್ಟರ್ಡ್ ಇದರಲ್ಲಿ ಹಾಕೋದು ತುಂಬಾ ಒಳ್ಳೆಯದು. ಸೊ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ನೋಡಿ ಹೇಗಿದೆ ಅಂತ. 22ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಮಹಾಸಭೆಗೆ ಆಗಮಿಸಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅಧ್ಯಕ್ಷರು ಬಂದುಬಿಟ್ಟು ನಮ್ಮ ದೊಡ್ಡಮ್ಮ, ಇಲ್ಲಿ ಹೋಗ್ತಾ ಇದ್ದಾರಲ್ಲ ಫ್ರಂಟಲ್ಲಿ, ಅವರೇ ಈ ಸೊಸೈಟಿಯ ಡೈರೆಕ್ಟರ್, ಅಧ್ಯಕ್ಷರು. ಸೊ ಅಧ್ಯಕ್ಷರು ಎಲ್ಲ ಕೂತ್ಕೊಂಡ್ಮೇಲೆ ನೆಕ್ಸ್ಟು ಪ್ರಾರ್ಥನೆ ಶುರು ಮಾಡ್ತಾರೆ. ಸೊ ದೇವರದ ಒಂದು ಪ್ರಾರ್ಥನೆ ಶುರು ಮಾಡಿದ್ದಾದಮೇಲೆ ನೆಕ್ಸ್ಟು ಫಂಕ್ಷನ್ಗೆ ಚಾಲನೆ ಸಿಗುತ್ತೆ. ಜಯ 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 ಗಣಪತಿ, ಜಯ ಜಯ ಗಣಪತಿ, ಈಶಾ ಶೇಷ ಪೊರೆ ಕರುಣೇಶ, ವಿಘ್ನ ವಿನಾಶ. ಜಯ ಜಯ ಗಣಪತಿ, ಜಯ ಜಯ ಗಣಪತಿ, ಈಶಾ ಶೇಷ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ದೋಷ ಕ್ಷಮಿಸಿಯನ್ನ ಕಾಪಾಡು ದೇವ, ನಮಿಪೇನು ಸದಯ ವಿಘ್ನ ವಿನಾಶ, ನಮಿಪೇನು ಸದಯ ವಿಘ್ನ ವಿನಾಶ. ಜಯ ಜಯ ಗಣಪತಿ, ಜಯ ಜಯ ಗಣಪತಿ, ಈಶಾ ಶೇಷ. ಅನಾಥ ರಕ್ಷಕ ನೀರಜಾಕ್ಷ ಆಧರಿಸಿ. ಸ್ವಾಗತ ಭಾಷಣ. 6ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಪರವಾಗಿ ಹೇಮಲತಾರವರು ಹೂಗುಚ್ಛವನ್ನು ಕೊಡುವ ಮೂಲಕ ಮಹಾಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಚಪ್ಪಾಳೆ ತಟ್ಟಿ. ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯಮ್ಮರವರ ಪರವಾಗಿ ದೇವರಾಜ್ ಸರ್ ಅವರಿಗೆ ಸಂಘದ ಪರವಾಗಿ ಶ್ರೀಮಧುರವರು ಹೂಗುಚ್ಛವನ್ನು ಕೊಡುವ ಮೂಲಕ ಮಹಾಸಭೆಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೂ ಸಂಘದ ಪರವಾಗಿ ಶ್ರೀಮಧುರವರು ಹೂಗುಚ್ಛವನ್ನು ಕೊಡುವ ಮೂಲಕ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಿರ್ದೇಶಕರಾದ ಶ್ರೀಮತಿ ಅನ್ನಪೂರ್ಣಮ್ಮರವರಿಗೂ ಸಂಘದ ಪರವಾಗಿ ಹೂಗುಚ್ಛವನ್ನು ಕೊಡುವ ಮೂಲಕ ಹೇಮಲತಾರವರು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಿರ್ದೇಶಕರಾದ ರಾಧಾಮಣಿರವರಿಗೂ ಸಂಘದ ಪರವಾಗಿ ಹೇಮಲತಾರವರು ಹೂಗುಚ್ಛವನ್ನು ಕೊಡುವ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ
ಈ ಸಭೆಗೆ ಶುಭ ಕೋರಿದ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. 2ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷರಾದ ಶ್ರೀಮತಿ ಎಂ ಲಕ್ಷ್ಮಮ್ಮ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯಮ್ಮ ರವರ ಪರವಾಗಿ ದೇವರಾಜ್ ರವರು ನಮ್ಮ ಸಂಘದ ನಿರ್ದೇಶಕರು ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಕೋರಲಾಗಿದೆ. ಸೊ ಇವಾಗ ದೀಪ ಎಲ್ಲ ಬೆಳಗಿಸಿದ್ದಾದಮೇಲೆ ಸೊ ವಾರ್ಷಿಕ ಖರ್ಚು ವೆಚ್ಚ ಎಲ್ಲ ಏನಿರುತ್ತೆ ಸೊಸೈಟಿದು, ಸೊ ಅದ್ರ ಬಗ್ಗೆ ಲೀಗಲ್ ಆಗಿ ಇರೋವಂಥವ್ರು ಅವ್ರ ಕಡೆಯಿಂದ ಸೊ ಆ ಖರ್ಚು ವೆಚ್ಚಗಳನ್ನೆಲ್ಲ ಎಲ್ಲರ ಮುಂದೆನೂ ಹೇಳ್ತಾ ಇದ್ದಾರೆ, ಏನಾಗಿದೆ ಎತ್ತ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಸೊ ತುಂಬಾ ಸೇಫ್ ಅಂತ ಹೇಳ್ಬೋದು ಈ ಥರ ಸೊಸೈಟಿಲಿ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ಶ್ರೀಮತಿ ಅನ್ನಪೂರ್ಣಮ್ಮರವರಿಗೂ ಮತ್ತೊಮ್ಮೆ ಮಹಾಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಿರ್ದೇಶಕರಾದ ಶ್ರೀ ವಿನೋದ್ ಕುಮಾರ್ VS ರವರಿಗೂ ಸಂಘದ ಪರವಾಗಿ ಸಿದ್ದಲಿಂಗೇಶ್ ರವರು ಹೂಗುಚ್ಛವನ್ನು ಕೊಡುವ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಿರ್ದೇಶಕರಾದ ನಾಗರಾಜಯ್ಯ ಡಿ ರವರಿಗೂ ಮಹಾಸಭೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅಧ್ಯಕ್ಷರಾದ ಭಾಗ್ಯಮ್ಮರವರ ಪರವಾಗಿ ದೇವರಾಜ್ ರವರಿಗೂ ಮಹಾಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಿರ್ದೇಶಕರಾದ ಶ್ರೀಮಧು ಎ ರವರಿಗೆ ಸಂಘದ ಪರವಾಗಿ ಸಿದ್ದಲಿಂಗೇಶ್ ರವರು ಹೂಗುಚ್ಛವನ್ನು ಕೊಡುವ ಮೂಲಕ ಮಹಾಸಭೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹೀಗೆ ಸೊ ಇವಾಗ ಎವ್ರಿ ಇಯರು ಇಲ್ಲಿ SSLC ಮತ್ತು PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋವಂಥ ಮಕ್ಕಳುಗಳಿಗೆ, ಬಡ ಮಕ್ಕಳುಗಳನ್ನ ಗುರುತಿಸಿ ಅವರಿಗೆ ಒಂದಷ್ಟು ಕ್ಯಾಶ್ ಚೆಕ್ಕನ್ನ ಕೊಡ್ತಾರೆ. ಸೊ ಅವರಿಗೆ ಅದರಿಂದ ಮುಂದೆ ಎಜುಕೇಷನ್ಗೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ಅಲ್ಲಿ ಚೀಟಿ ಹಾಕಿರೋವಂಥ ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ಸ್ನ ಮಾಡ್ತಾ ಇದ್ದಾರೆ. ಚೆಕ್ ಮತ್ತು ಸರ್ಟಿಫಿಕೇಟು ಎರಡೂ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಥರ ಒಂದು ಪ್ರೋತ್ಸಾಹ ಕೊಟ್ಟಾಗ ಮಕ್ಕಳುಗಳಿಗೆ ಇನ್ನೊಂದು ಸ್ವಲ್ಪ ಅವ್ರಿಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗಾಗಿ ಸೊ ಎವ್ರಿ ಇಯರು ಕೂಡ ಇದನ್ನು ಮಿಸ್ ಮಾಡ್ದಂಗೆ ಮಾಡ್ಕೊಂಬರ್ತಾ ಇದ್ದಾರೆ. ವಚನ್ ರಾಜ್ ಸನಾಫ್ ರಾಜಣ್ಣ ಎಸ್ ರವರಿಗೆ ನಿರ್ದೇಶಕರಾದ ವಿನೋದ್ ಕುಮಾರ್ ಅವರು ಕಿರು ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಮಗ ಅವ್ನು ಬರಲಿಲ್ಲ, ಸೊ ಅವ್ರ ಅಪ್ಪನ್ನೇ ಕಳಿಸ್ತಾ ಇದ್ದಾನೆ. ಒಂದು ಸ್ವಲ್ಪ ಬರೋದಕ್ಕೆ ಹೆಸಿಟೇಟ್, ಹಾಗಾಗಿ ಅವ್ರ ಅಪ್ಪನೇ ಬಂದು ಸರ್ಟಿಫಿಕೇಟ್ ತೊಗೋತಾ ಇದ್ದಾರೆ. ಮತ್ತು ಇವಾಗ ಇದಾದಮೇಲೆ ನಮ್ಮ ದೊಡ್ಡಮ್ಮನ ಭಾಷಣ ಇರುತ್ತೆ. ಇಲ್ಲಿ ಇಷ್ಟು ಚೆನ್ನಾಗಿ ಹೇಳಿದರೆ, ಅಟ್ಲೀಸ್ಟ್ ಬರ್ಕೊಟ್ಟಿರೋದನ್ನು ಆದರೂ ಅವ್ರಿಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೂ ಬಟ್ ಬರ್ಕೊಟ್ಟಿರೋದನ್ನು ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ, ಕೇಳಿ, ಚೆನ್ನಾಗಿದೆ. ಈ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೂ ಹಾಗೂ ಸಂಘದ ಎಲ್ಲ ಸದಸ್ಯರಿಗೂ ಸ್ನೇಹಪ್ರಿಯ ಸಹಕಾರ ಸಂಘದ ಹೃತ್ಪೂರ್ವಕ ವಂದನೆಗಳು.
ಈ ಹಿಂದಿನ 2020ನೇ ವರ್ಷದಲ್ಲಿ ದೇಶಾದ್ಯಂತ ಕೋವಿಡ್ ಹಿನ್ನೆಲೆಯಿಂದ ಕರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವ ನಿಯಮಗಳನ್ನು ಪಾಲಿಸುವುದು ನಮ್ಮ ನಾಗರಿಕರ ಜವಾಬ್ದಾರಿಯಾಗಿರುವ ಹಿನ್ನೆಲೆಯಲ್ಲಿ ಸಂಘದ ಮಹಾಸಭೆಯನ್ನು ಪ್ರಪ್ರಥಮವಾಗಿ ಆನ್ಲೈನ್ ಮುಖಾಂತರ ಗೂಗಲ್ ಮೀಟ್ ರೂಪದಲ್ಲಿ ಏರ್ಪಡಿಸಲಾಗಿತ್ತು. ಈ ಬಾರಿ ಸಂಘದ 6ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಏರ್ಪಡಿಸಿದ್ದು, ಸರ್ವ ಸದಸ್ಯರು ಸರ್ಕಾರವು ವಿಧಿಸಿರುವ ನಿಬಂಧನೆಗಳಾದ ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಹಾಕಿಕೊಳ್ಳುವ ಮುಖಾಂತರ ಸಂಘದ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೋರಿಕೊಳ್ಳುತ್ತೇನೆ. ಈ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಸದಸ್ಯರು ತಮ್ಮ ನಿವೇದನೆ, ಮನವಿ, ಅರ್ಜಿಗಳು ಇದ್ದಲ್ಲಿ ಅಂತಹ ಸದಸ್ಯರು ತಮ್ಮ ಭಾಷಣ ಮುಗಿದ ನಂತರ ಸಂಘದ ಕಾರ್ಯದರ್ಶಿಯವರಿಗೆ ಸಲ್ಲಿಸಲು ಹಾಗೂ ಮಾತನಾಡಲು ಅವಕಾಶ ಕಲ್ಪಿಸಿದೆ. ಈ ಸಭೆಯಲ್ಲಿ ಭಾಗವಹಿಸಿರುವ ಸಂಘದ ಎಲ್ಲ ನಿರ್ದೇಶಕರಿಗೂ ಹಾಗೂ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ನನ್ನ ಅನಂತ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಇದನ್ನು ನೋಡಬೇಕು, ಸಲ್ಲಿಸಿದ್ದು ಕೊಟ್ಟಾಯ್ತಲ್ಲ. ಪ್ರಪ್ರಥಮವಾಗಿ ಸಂಘದ ಸದಸ್ಯರನ್ನು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸದೃಢಗೊಳಿಸುವುದು, ಸಂಘದ SLC ಹಾಗೂ PUC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗಳನ್ನು ಕಳೆದ 4 ವರ್ಷಗಳಿಂದ ವಿತರಿಸುತ್ತಾ ಬಂದಿದೆ. ಆದರೆ ಈ ಹಿಂದಿನ 2020 ವರ್ಷದಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಕರೋನಾ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರ ವಿಧಿಸಿರುವ ನಿಬಂಧನೆಗಳನ್ನು ಹಾಗೂ ಅವುಗಳ ಪಾಲನೆ ನಮ್ಮೆಲ್ಲರ ಜವಾಬ್ದಾರಿಯಾಗಿರುವುದರಿಂದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಕಾಲದಲ್ಲಿ ವಿತರಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಬಾರಿ 2020-21ನೇ ಶೈಕ್ಷಣಿಕ ವರ್ಷದಲ್ಲಿ SLC ಹಾಗೂ PUC ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ 20 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗಳನ್ನು ವಿತರಿಸಲಾಗುವುದು. ಈ ಸ್ನೇಹಪ್ರಿಯ ಸಹಕಾರಿ ಸಂಘವು ಕಳೆದ 5 ವರ್ಷಗಳಿಂದ ಲಾಭದಲ್ಲಿ ನಡೆಯುತ್ತಿದೆ. ಕಾರಣ ಕಳೆದ 9 ತಿಂಗಳಿಂದ ಕೋವಿಡ್ನಿಂದಾಗಿ ಸಂಘದಲ್ಲಿ ಯಾವುದೇ ಹೊಸ ಸಾಲಗಳನ್ನು ಮಂಜೂರು ಮಾಡಿರುವುದಿಲ್ಲ. ಸಂಘದ ಅಭಿವೃದ್ಧಿಗಾಗಿ ಸಾಲಗಳನ್ನು ಹಾಗೂ ನೋಂದಾಯಿಸಿದ ಚೀಟಿ ವ್ಯವಹಾರಗಳನ್ನು ನಡೆಸಲಾಗುತ್ತಿದ್ದು, ಕೆಲವು ಸದಸ್ಯರು ಸಾಲವನ್ನು ಮರುಪಾವತಿಸದೇ ಇರುವುದು ಸಂಘದ ಗಮನಕ್ಕೆ ಬಂದಿರುತ್ತದೆ. ಸಾಲವನ್ನು ಪಡೆದು ಮರುಪಾವತಿಸದೇ ಇದ್ದಲ್ಲಿ ಅಂತಹ ಸದಸ್ಯರ ವಿರುದ್ಧ ಸಂಘವು ಸಾಲ ವಸೂಲು ಮಾಡಲು ಕಾನೂನು ರೀತಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ ಸ್ನೇಹಪ್ರಿಯ ಸಹಕಾರಿ ಸಂಘದಲ್ಲಿ ನೋಂದಾಯಿಸಿದ ಚೀಟಿ ವ್ಯವಹಾರಗಳನ್ನು ನಡೆಸುತ್ತಿದ್ದು, ಕೆಲವು ಸದಸ್ಯರು ಸಕಾಲದಲ್ಲಿ ಚೀಟಿ ಮೊತ್ತವನ್ನು ಸಂಘಕ್ಕೆ ಪಾವತಿಸಲು ವಿಳಂಬ, ಅಸಡ್ಡೆ ತೋರುತ್ತಿರುವುದು ಸಂಘದ ಎಲ್ಲ ನಿರ್ದೇಶಕರ ಗಮನಕ್ಕೆ ಬಂದಿರುತ್ತದೆ. ಹಾಗೂ ಕೆಲವು ಸದಸ್ಯರು ತಮ್ಮ ಕೆಲವು ತಿಂಗಳುಗಳಿಂದ ಚೀಟಿ ಮೊತ್ತವನ್ನು ಪಾವತಿಸದೇ ಇರುವುದು ಸಹ ಸಂಘದ ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಚೀಟಿ ಮೊತ್ತವನ್ನು ಪಡೆದ ಸದಸ್ಯರು ಸಂಘದ ಬೇರೊಬ್ಬ ಸದಸ್ಯರ ಜಾಮೀನುದಾರರನ್ನಾಗಿ ನೀಡುವುದು ಹಾಗೂ ಸದರಿ ಮೊತ್ತಕ್ಕೆ ಬ್ಯಾಂಕ್ ದಾಖಲೆಗಳನ್ನು ಸ್ವೀಕರಿಸಿದ ನಂತರವೇ ಚೀಟಿ ಮೊತ್ತವನ್ನು ನೀಡುವುದು ಕಡ್ಡಾಯಗೊಳಿಸಲಾಗಿದೆ. ಈ ರೀತಿ ಮಾಡದಿದ್ದಲ್ಲಿ ಸಂಘವನ್ನು ಮುನ್ನಡೆಸಲು ಕಷ್ಟವಾಗುತ್ತದೆ ಎಂಬುದನ್ನು ಎಲ್ಲ ಸದಸ್ಯರ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಈ ಸಂಘವು ಎಲ್ಲ ಸದಸ್ಯರಿಂದ ರಚನೆ ಮಾಡಿರುವ ಸಂಘವಾಗಿರುವುದರಿಂದ ಈ ಕ್ರಮವನ್ನು ಅನುಸರಿಸಲು ಎಲ್ಲ ಸದಸ್ಯರ ಒಪ್ಪಿಗೆ ಇದೆ ಎಂದು ಭಾವಿಸುತ್ತೇನೆ. ಈಗಾಗಲೇ ಸಂಘದಲ್ಲಿ ಜಾಮೀನು ಸಾಲದ ಮೊತ್ತವನ್ನು 1 ಲಕ್ಷಗಳಿಗೆ ಹೆಚ್ಚಿಸಲಾಗಿರುವುದನ್ನು ಎಲ್ಲ ಸದಸ್ಯರ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಅನುಸರಿಸಿ ಜಾಮೀನು ಸಾಲದ ಮೊತ್ತವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಸಂಘದ ಮೂಲ ಉದ್ದೇಶ ಸಂಸ್ಥೆಯ ಬೆಳವಣಿಗೆಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಬದ್ಧವಾಗಿರುತ್ತದೆ.
ಎಲ್ಲ ಸದಸ್ಯರ ಕೋರಿಕೆಯ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗಿದೆ ಹಾಗೂ ಈ ಸಹಕಾರಿ ಸಂಘವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಹೊಂದಲು ತಮ್ಮ ನೆರೆಹೊರೆಯವರನ್ನು ಹಾಗೂ ಸ್ನೇಹಿತರನ್ನು ಸದಸ್ಯತ್ವ ಹೊಂದಲು ನೋಂದಣಿ ಮಾಡಿಸಲು ಸದಸ್ಯರ ಸಹಕಾರ ಬೆಂಬಲ ಒದಗಿಸುವಂತೆ ಕೋರುತ್ತೇನೆ. ಈ ಎರಡು ಮಾತುಗಳನ್ನಾಡಲು ಮಾಡಿಕೊಟ್ಟಿದ್ದಕ್ಕಾಗಿ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದಂತಹ ಶ್ರೀಮತಿ ಎಂ ಲಕ್ಷ್ಮಮ್ಮರವರಿಗೆ ವಂದನೆಗಳು. ಈಗ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಷಯಗಳ ಚರ್ಚೆ ನಡೆಸುವುದು. ಯಾರಾದರೂ ಮೆಂಬರ್ಸ್ ಏನಾದರೂ ಕೇಳಬೇಕು ಅಥವಾ ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಕೇಳ್ಬೋದು, ಮಾತಾಡ್ಬೋದು ಸದಸ್ಯರು. ನನ್ನ ಹೆಸರು ಮೋಹನ್ ರಾವ್. ಲಾಸ್ಟ್ ಟೈಮ್ ಕೋವಿಡ್ ಇರೋದ್ರಿಂದ ಲೋನ್ ಸ್ಯಾಂಕ್ಷನ್ ಮಾಡಲಿಲ್ಲ. ನಾನು ಲೋನ್ ಅಪ್ಲೈ ಮಾಡಿ 6 ತಿಂಗಳಾಯಿತು. 50,000ಕ್ಕೆ ಅಪ್ಲೈ ಮಾಡಿದ್ದೆ. ನಮ್ಮ ಮನೆಯವ್ರದ್ದು ನಮ್ಮದು 2 ಮೆಂಬರ್ಶಿಪ್ ಇದೆ ಇದರಲ್ಲಿ. ಬಟ್ ನಮ್ಮ ಮನೆಯವ್ರದ್ದು ಸಿನ್ಸಿಯರಾಗಿ ಕಟ್ಟಿದ್ವಿ, ನಮ್ಮದು ಸಿನ್ಸಿಯರಾಗಿ ಕಟ್ಟಿದ್ವಿ. ಬಟ್ ಲೋನ್ ಕೇಳಿದ್ರೆ 6 ಮಂತ್ 3 ತಿಂಗಳು ಬೇಕು ಕೋವಿಡ್ ಇರೋದ್ರಿಂದ ಅಂತ ಹೇಳಿದ್ರಿ. ಯಾಕೆ ಅದು ನನಗೆ ಸ್ಯಾಂಕ್ಷನ್ ಆಗಲಿಲ್ಲ? ಒಂದು ಇವಾಗ ಕೋವಿಡ್ದು ರೀಸನ್ ಹೇಳಿದಿರಿ, ಕೋವಿಡ್ ಇರೋದ್ರಿಂದ ಕೊಡೋಕ್ಕಾಗಿಲ್ಲ ಅಂತ. ಚೀಟಿ ನಡೆಸ್ತಾ ಇದ್ರಿ ತಾನೆ, ಅದಕ್ಕೆ ಕೋವಿಡ್ ಇರೋದಲ್ವಾ? ಈಗ ನನಗೆ ಲೋನ್ ಕೊಡಬೇಕಾದ್ರೆ ಯಾಕೆ ಅದನ್ನು ಹೆಲ್ಪ್ ಮಾಡಿದರೆ ಅದು ರೀಸನ್ ಬೇಕಾಯ್ತು. ಇಲ್ಲಿ ಕೊಡಬಾರ್ದಂಥ ಮೂಲ ಉದ್ದೇಶ ಏನಿಲ್ಲ. ಇಲ್ಲಿ ಹತ್ತಿರದಿಂದ ನಾವು ಚೀಟಿ ಪ್ರೆಸಿಡೆಂಟ್ ಆಗಲಿ ಯಾರೇ ಆಗಲಿ ಇಲ್ಲಿ ಇದನ್ನು ರನ್ ಮಾಡಬೇಕಾದ್ರೆ ಇದು ಫ್ಯಾಮಿಲಿ ಥರ. ಇಲ್ಲಿ ಸ್ಮೂತಾಗಿ ಇವತ್ತಿಂದ ಏನು ಕಷ್ಟ ಇದೆ, ಇವತ್ತೇನು ರಿಸ್ಕ್ ಇದೆ, ಅದನ್ನು ಎಫಿಷಿಯೆಂಟಾಗಿ ಹ್ಯಾಂಡ್ಲ್ ಮಾಡಬೇಕು. ಈಗ ನಾವು ನಿಮಗೆ ಸೊಸೈಟಿದು ಇದು ಫಂಡ್ ಅಮೌಂಟ್ ಎಮರ್ಜೆನ್ಸಿ ಫಂಡ್ ಇದು ಅನ್ಸರ್ಟನಿಟಿ ಇದೆ. ಕೋವಿಡ್ ಇರೋದ್ರಿಂದ ಯಾರು ಬೇಕಾದರೂ ಕಟ್ದಂಗಿರ್ಬೋದು. ಎತ್ತದಂಗಿದ್ರೆ ಸೊಸೈಟಿ ನೇಮ್ ಹೊರಟೋಗುತ್ತೆ. ಇವತ್ತು ಎತ್ತ ತಕ್ಷಣ ನಾವು ಕೊಡಲಿಲ್ಲ ಅಂತಂದರೆ ಮರ್ಯಾದೆ ಅಂತೂ ಇರೋಲ್ಲ, ಸೊಸೈಟಿ ನೇಮ್ ಹೊರಟೋಗುತ್ತೆ. ಅದರಿಂದ ನಾವು ಏನು ಮಾಡಿದ್ದೀವಿ, ಕಾಶ್ ಆ್ಯಂಡ್ ಡಿಪಾಸಿಟ್ ಥರ ಒಂದು 8 lakhs ಎಮರ್ಜೆನ್ಸಿ ಎತ್ತಿದ ತಕ್ಷಣ ಕೊಡಬೇಕು. ಅಲ್ದಿರೆ ನೀವು ಎತ್ತಿದ ತಕ್ಷಣ ಕೊಡಲಿಲ್ಲ ಅಂದರೆ ಆ ಸೊಸೈಟಿ ಸರಿ ಇಲ್ಲ ನೋಡಿ ಅಂತ ಬ್ಯಾಡ್ ನೇಮ್ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಸೇಫ್ಟಿ ಅಮೌಂಟ್ ಇಟ್ಕೊಂಡಿದ್ದೀವಿ. ಯಾಕಂದರೆ ಸೇಫ್ಟಿ ಅಮೌಂಟು ನಿಮಗೆ ಕೊಡಬಾರ್ದಂತಲ್ಲ, ಎಮರ್ಜೆನ್ಸಿ ಅನ್ಸರ್ಟೈನಿಟಿ ಕೋವಿಡ್ ಇರೋದ್ರಿಂದ ಯಾರು ಬೇಕಾದರೂ ಎನಿ ಟೈಮು ಕಟ್ತಲೇ ಇದಾಗ್ತಾರೆ. ಅದರಿಂದ ಸೇಫ್ಟಿ ನಮಗೆ ಸೊಸೈಟಿ ನೇಮ್ ಇಂಪಾರ್ಟೆಂಟೇ ಹೊರತಾಗಿ ಈಗ ನಾವು ಚೀಟಿ ನಿಮಗೆ ಸಾಲ ಕೊಟ್ಟು ಇಲ್ಲಿ ಮರ್ಯಾದೆ ಕಳ್ಕೊಂಬೋದು ಇಂಪಾರ್ಟೆಂಟ್ ಅಲ್ಲ. ಯಾರಿಗೇ ಆಗಲಿ ನಿಮಗೋಸ್ಕರ ಅಂತಲ್ಲ, ಎಫೆಕ್ಟಿವ್ ಆಗಿ ಸ್ಮೂತಾಗಿ ರನ್ನಿಂಗ್ ಮಾಡೋದು ಒಂದು ಜಾಣ್ಮೆ ಇರ್ಬೇಕು ಸರ್. ಇಲ್ಲಿ ಆ ಟೈಮಿಗೆ ಕರೆಕ್ಟಾಗಿ ನೆಕ್ಸ್ಟ್ ನಾವು ಈ ಕೋವಿಡ್ ಅನ್ಸರ್ಟೈನಿಟಿ ಹೋದ್ಮೇಲೆ ನಾವು ಲೋನ್ ಕೊಡ್ತೀವಿ. ನಮ್ಮ ಉದ್ದೇಶನೇ ಕೊಡಬೇಕು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದನ್ನು ಮಾಡಿ ಕೊಡಬೇಕಂತ ಇರೋದು ಸರ್. ಇವು ಸಡನ್ನಾಗಿ ಸ್ವಲ್ಪ ಪ್ರಾಬ್ಲಮ್ ಅರೈಸ್ ಆಯಿತು. ಇದು ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಇವ್ರು ಕಟ್ತಲೇ ಇರ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಈಗ ಫಂಡು ಪ್ರಾವಿಷನ್ ಮಾಡಲಿಲ್ಲ ಅಂತಂದರೆ ಸೊಸೈಟಿ ಮುಂದಕ್ಕೆ 10 ಜನ ನಿಲ್ತಾರೆ. ಈಗ ಎನಿ ಟೈಮ್ ಹೇಳ್ಬೋದು. ಇವಾಗ ಚೀಟಿ ಎತ್ತಿರೋರು ಯಾರಾದರೂ ಇನ್ ಟೈಮ್ಗೆ ವಿತಿನ್ 3 days ಕೊಟ್ಟಿಲ್ಲ ಅಂತಂದರೆ ಕೇಳಿ, ನೀವು ಕರೆಕ್ಟಾಗಿ ಡಾಕ್ಯುಮೆಂಟು ಪ್ರೊಡ್ಯೂಸ್ ಮಾಡಿ. ಕೊಡಲಿಲ್ಲ ಅಂತಂದರೆ ಏನು ಇಶ್ಯೂ ಇತ್ತಂದರೆ ಅದನ್ನು ರೈಸ್ ಮಾಡಿ. ಈಗ ನೆಕ್ಸ್ಟ್ ಕೊಡ್ತೀವಿ ಸರ್. ಅನ್ಸರ್ಟೈನಿಟಿಯಿಂದ ಗೊತ್ತಾಯ್ತು. ಅನ್ಸರ್ಟೈನಿಟಿ ಈಗ ಕೋವಿಡ್ ಅನ್ನೋದು ಒಂದು ಅನ್ಸರ್ಟೈನಿಟಿ. ಇವತ್ತು ಹೇಳೋಕ್ಕಾಗಲ್ಲ, ನಾಳೆ ಇಬ್ಬರಾದರೂ ಡಿಫಾಲ್ಟ್ ರೈಸ್ ಆಗ್ಬೋದು. ನಾವು ಎಲ್ಲ ಏನೇನು ಪ್ರಿಕಾಷನರಿ ಮೆಜರ್ ಮಾಡಿದ್ದೀವಿ ಅನ್ನೋದು ರೂಪ್ ಬರಬೇಕಾದ್ರೆ ಹೇಳ್ತಾರೆ. ಅಲ್ಲ ಗೊತ್ತಾಯ್ತು. ಇವಾಗ ನೀವು ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಆ ಟೈಮಿಗೆ ಬೇಕಾಗಲಾರ್ದು ಅಂದ್ರೆ ಊಟಕ್ಕೆಲ್ಲ ಉಪ್ಪಿನಕಾಯಿ ಆ ಟೈಮಿಗೆ ಬೇಕಾಗಿತ್ತು. ಈಗ ಏನು ಗೊತ್ತಾ, ನಾವು ಸೊಸೈಟಿದೇ ಇಂಪಾರ್ಟೆಂಟೇ ಹೊರತಾಗಿ ಸೊಸೈಟಿ ನೇಮು ಈಗ ನಾವು 10 ಜನಕ್ಕೆ ಲೋನ್ ಕೊಡ್ತೀವಿ ಅನ್ಕೊಳ್ಳಿ. ಈಗ ನೆಕ್ಸ್ಟ್ ಉಪಾಧ್ಯಕ್ಷರಾದ ಭಾಗ್ಯಮಾತೆಯವರ ಪರವಾಗಿ ದೇವರಾಜ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಿರ್ದೇಶಕರೆಲ್ಲರೂ ತುಂಬು ಹೃದಯದ ವಂದನೆಗಳು ಹಾಗೂ ಮುಖ್ಯವಾಗಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ, ಹಂಗೆ ಹೋಗಬೇಡಿ. ಸೊ ಆ್ಯಕ್ಚುಲಿ ಇಷ್ಟೊತ್ತು ಇಂಟ್ರೊಡಕ್ಷನ್ ಪಾರ್ಟ್ ಎಲ್ಲ ಏನು ಮಾಡಿದ್ರು, ಇವ್ರ ಹೆಸರು ರೂಪಾ ಅಂತ ಅಂದ್ಬಿಟ್ಟು. ಸೊ ಇವರೇ ಪ್ರತಿಯೊಂದೂ ಹ್ಯಾಂಡಲ್ ಮಾಡ್ತಾ ಇರೋದು ಆಫೀಸಲ್ಲಿ ಕೂತ್ಕೊಂಡು. ಸೊ ಅವರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಫಂಕ್ಷನ್ನ ಸಕ್ಸಸ್ ಆಗೋದಕ್ಕೆ ಅವರು ಒಂದು ಪಾರ್ಟ್ ಆಫ್ ಸಕ್ಸಸ್ ಅಂತ ಹೇಳ್ಬೋದು.
ಆ್ಯಂಡ್ ನೆಕ್ಸ್ಟು ಊಟದ ಕಾರ್ಯಕ್ರಮ ಬಂದುಬಿಟ್ಟು ಹೀಗೆ ಬಿಸಿಬೇಳೆಬಾತು, ಡ್ರೈ ಜಾಮೂನು, ಬಜ್ಜಿ, ಮೊಸರನ್ನ ಇಷ್ಟು ಐಟಮ್ಸು ಇತ್ತು. ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ತುಂಬ ಜನ ಬಂದಿರಲಿಲ್ಲ, ಸೊ ತುಂಬ ಜನನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸ್ವಲ್ಪ ಕಡಿಮೆನೇ ಇದ್ದರು, ಯಾಕೆಂದರೆ ಎಲ್ಲ ರಜೆಗಳಿದ್ದಿದ್ದ ಕಾರಣ ಊರುಗಳ ಕಡೆಗೆ ಹೋಗಿದ್ದರು. ಸೊ ಹಾಗಾಗಿ ಡೇಟು ಬೈ ಮಿಸ್ ಆಗಿ ಆ ಡೇಟ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಕಡೆಯದಾಗಿ ಫೋಟೋ ಕ್ಲಿಪ್ಪಿಂಗ್ ಹಾಕ್ತೀನಿ ಫಂಕ್ಷನ್ದು ಪ್ರತಿಯೊಂದು ಫೋಟೋಸು. ಸೊ ಈ ಅಡ್ರೆಸ್ಸಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದ್ರೂ ನಿಮ್ಮ ಅಮೌಂಟ್ ಸೇಫ್ ಆಗಬೇಕು ಅನ್ನೋದಿದ್ರೆ ಸೊ ಇಲ್ಲಿ ಚೀಟಿ ಹಾಕ್ಬೋದು. ಸೊ ಪ್ರತಿಯೊಂದು ವಿತ್ ಡಾಕ್ಯುಮೆಂಟ್ಸು ಎಲ್ಲನೂ ವಿತ್ ಏನು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ. ಸೊ ನಮ್ಮ ಅಮೌಂಟು ಸೇಫ್ ಆಗಿರುತ್ತೆ. ಹಾಗಾಗಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆಲ್ಲ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ಸು ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್, ಕೀಪ್ ಸ್ಮೈಲಿಂಗ್, ಕೀಪ್ ವಾಚಿಂಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಮರಿಬೇಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.